ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಬಯಕೆ ಎನ್ನುವ ವಿಷಯದ ಕುರಿತು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಬಯಕೆ ಎನ್ನುವುದು ಕೇವಲ ಮನಸ್ಸಿನ ಆಟವಲ್ಲ, ಜೀವನ ಬದಲಿಸುವ ಮೊದಲ ಸ್ಪಂದನೆ. ಬಯಕೆ ಅಂದರೆ ಏನು? ನಾವು ಎಲ್ಲರ ಜೀವನದಲ್ಲಿ ಒಂದೇ ಪ್ರಶ್ನೆ ಕೇಳ್ಕೊಳ್ತಾ ಇರ್ತೀವಿ, ನಮ್ಮ ಜೀವನದಲ್ಲಿ ಬದಲಾವಣೆ ಯಾವಾಗ ಬರ್ತದೆ? ಆದರೆ ಬದಲಾವಣೆಗೆ ಮೂಲ ನಾವು ಇಟ್ಟುಕೊಂಡಿರುವ ಗುರಿಯಲ್ಲ, ಪದವಿಯೂ ಅಲ್ಲ, ನಾವು ಸಂಪಾದಿಸುವ ಸಂಪತ್ತು ಕೂಡ ಅಲ್ಲ. ಅದಕ್ಕಿಂತಲೂ ಶಕ್ತಿಯುತವಾದ ಪ್ರಮುಖ ಅಂಶ ಬಯಕೆಯಾಗಿದೆ. ಬಯಕೆ ಎನ್ನುವುದು ಹೃದಯದೊಳಗಿನ ಅಗ್ನಿ, ಮನಸ್ಸಿನೊಳಗಿನ ದಿಕ್ಕು, ಪ್ರಯತ್ನಕ್ಕೆ ಬಣ್ಣ ಕೊಡುವಂತಹ ಪ್ರೇರಣೆಯಾಗಿದೆ. ವೇರ್ ಡಿಸೈರ್ ಎಂಡ್ಸ್, ಲೈಫ್ ಸ್ಟಾಪ್ಸ್ ಗ್ರೋವಿಂಗ್. ಬಯಕೆ ಇಲ್ಲದವರು ಬದುಕುತ್ತಾರೆ, ಬಯಕೆ ಇರುವವರು ಬದುಕಿಕೊಂಡು ಹೋಗುತ್ತಾರೆ. ಅಂದರೆ ಮತ್ತೆ ಹೊಸದನ್ನು ಸೃಷ್ಟಿಸುತ್ತಾರೆ ಅಂತ ಅರ್ಥ. ಬಯಕೆಗೂ ಮತ್ತು ಕನಸಿಗೂ ವ್ಯತ್ಯಾಸವಿದೆ ಅಲ್ವೇ? ಹಾಗಾಗಿ ಕನಸು ಎಂದರೆ ಕಣ್ಣು ಮುಚ್ಚಿ ಕಾಣುವುದು, ಬಯಕೆ ಎಂದರೆ ಕಣ್ಣು ತೆರೆದು ಹೋರಾಟಕ್ಕೆ ನಿಲ್ಲುವುದು. ಹಾಗಾಗಿ ಕನಸು ಕಾಣುವುದು ಸುಲಭ, ಆದರೆ ಕನಸನ್ನು ನಿಜ ಮಾಡುವ ಬಯಕೆ ಇರಬೇಕು. ಕನಸು ನಮಗೆ ದಾರಿ ತೋರಿಸುತ್ತದೆ, ಬಯಕೆ ನಮ್ಮನ್ನು ಮೆಟ್ಟಲು ಹತ್ತಿಸುತ್ತದೆ. ಕನಸು ಎಂದರೆ ಆರಂಭ, ಬಯಕೆ ಅಂದರೆ ಪ್ರಯಾಣ. ಬಯಕೆ ಜೀವನವನ್ನು ಏಕೆ ಬದಲಿಸುತ್ತದೆ? ಹಾಗಾದರೆ ಯಾರು ಜೀವನವನ್ನು ಬದಲಿಸುವವರು? ವಿಜ್ಞಾನಿಗಳು, ಕಲಾವಿದರು, ಸಮಾಜ ಸೇವಕರು, ಆವಿಷ್ಕಾರರು. ಇವರೆಲ್ಲರಿಗೂ ಇರುವ ಸಾಮಾನ್ಯ ಗುರಿ ಏನು ಗೊತ್ತೇ? ಪದವಿ ಇಲ್ಲದಿದ್ದರೂ, ಸಂಪತ್ತು ಇಲ್ಲದಿದ್ದರೂ, ಸಹಾಯ ಇಲ್ಲದಿದ್ದರೂ ಅವರಿಗೆ ಇದ್ದದ್ದು ಒಂದೇ ದೊಡ್ಡ ಬಯಕೆಯಾಗಿದೆ. ಬಯಕೆ ಪ್ರಬಲವಾಗಿದ್ದರೆ ದಾರಿಗಳು ಸಿಗುತ್ತವೆ, ಅವಕಾಶಗಳು ಸಿಗುತ್ತವೆ, ಜನರು ಕೂಡ ಬರುತ್ತಾರೆ, ನಮ್ಮ ಶ್ರಮಕ್ಕೆ ಅರ್ಥ ಬರುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಬದುಕಿನ ಮೊದಲ ಹೆಜ್ಜೆಗೆ ಮೂಲ ಕಾರಣವೇ ಪ್ರಬಲ ಬಯಕೆಯಾಗಿದೆ. ಹಾಗಾಗಿ ಜೀವನದಲ್ಲಿ ಯಶಸ್ಸು ಸಿಗಲು ಕೆಲವು ಹಂತಗಳನ್ನು ದಾಟಬೇಕು, ಇದನ್ನು ಮಾಡಬೇಕು ಎಂಬ ಬಯಕೆ ಇರಬೇಕು. ಇದುವೇ ಹೃದಯದೊಳಗಿನ ಅಗ್ನಿಯಾಗಿದೆ. ಇದು ನಮ್ಮಿಂದ ಸಾಧ್ಯವಾಗುತ್ತದೆ ಎಂಬ ಬಲವಾದ ಆತ್ಮವಿಶ್ವಾಸವಿರಬೇಕು. ಬಯಕೆ ಈಡೇರಿಸಿಕೊಳ್ಳಲು ಸತತವಾಗಿ ಹೋರಾಡಬೇಕು, ಕಷ್ಟ ಬಂದರೂ ಬಿಡದೆ ಹೋರಾಡಬೇಕು. ಆಗ ಬಯಕೆಯ ಫಲ, ಯಶಸ್ಸು ತಾನಾಗಿಯೇ ದೊರೆಯುತ್ತದೆ. ಡಿಸೈರ್ ಈಸ್ ದ ಸ್ಪಾರ್ಕ್, ಆ್ಯಕ್ಷನ್ ಈಸ್ ದ ಎಂಜಿನ್. ಬಯಕೆ ದೊಡ್ಡದಾಗಿರಬೇಕು, ಯಾಕಂದರೆ ಸಣ್ಣ ಬಯಕೆ ಸಣ್ಣ ಬದುಕನ್ನು ಕಟ್ಟಿಕೊಡುತ್ತದೆ, ದೊಡ್ಡ ಬಯಕೆ ದೊಡ್ಡ ಬದುಕನ್ನು ಕಟ್ಟಿಕೊಡುತ್ತದೆ. ಅಷ್ಟೇ ಜೀವನ. ಮರ ಒಣಗಿದರೆ ಬೀಜ ಸತ್ತು ಹೋಗುತ್ತದೆ, ಆದರೆ ಮಣ್ಣಿನೊಳಗಿನ ಬಯಕೆ ಸತ್ತರೆ ಬದುಕೇ ನಿಲ್ಲುತ್ತದೆ. ಆತ್ಮೀಯರೇ, ಎಲ್ಲ ಯಶಸ್ಸುಗಳ ಹಿಂದೆ ಆತ್ಮವನ್ನು ಹೊತ್ತಿಸುವ ಬಯಕೆ ಇದ್ದೇ ಇರುತ್ತದೆ. ಬಯಕೆ ದೊಡ್ಡದಿದ್ದರೆ ಅಡೆತಡೆಗಳು ಚಿಕ್ಕದಾಗಿ ಕಾಣುತ್ತೆ. ಇದು ನಿಜ ಅಲ್ವಾ? ಜೀವನದಲ್ಲಿರುವ ಬರುವ ಅಡೆತಡೆಗಳು ಬಯಕೆಯನ್ನು ಪರೀಕ್ಷಿಸುತ್ತವೆ. ಜೀವನದಲ್ಲಿ ಅಡ್ಡಿಗಳು ಬಂದರೆ ಬಹಳ ಜನ ತಾವು ಹೋಗುವ ಪಥವನ್ನು ಬದಲಿಸುತ್ತಾರೆ. ಆದರೆ ಮಹಾನ್ ವ್ಯಕ್ತಿಗಳು ಬಯಕೆಯನ್ನು ಬದಲಿಸದೆ ದಾರಿಯನ್ನು ಮಾತ್ರ ಬದಲಿಸುತ್ತಾರೆ. ಕಷ್ಟ ಬಂದಾಗ ನಮ್ಮನ್ನು ನಾವೇ ಕೇಳಿಕೊಳ್ಬೇಕು, ನನ್ನ ಬಯಕೆ ನಿಜವಾಗಿಯೂ ಬಲವಾಗಿದೆಯೇ? ಬಲವಾಗಿದ್ದರೆ ಬಂದ ಎಲ್ಲ ಅಡ್ಡಿಗಳು ನಮಗೆ ಪಾತ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಜೀವನಕ್ಕೆ ಪಾಠವಾಗುತ್ತವೆ. ಹಾಗಾಗಿ ಬಯಕೆ ಬದಲಾಯಿಸಿದ 3 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವು ಸಾಮಾನ್ಯ ಕಥೆಗಳು ಅಲ್ಲ, ಬಯಕೆಯ ಶಕ್ತಿಯಾಗಿವೆ. ಮೊದಲೇದ್ದು ನಾವು ಅಬ್ದುಲ್ ಕಲಾಂ ಅವರ ವಿಚಾರಗಳನ್ನು ನಾವು ನೋಡಿದಾಗ, ಅಬ್ದುಲ್ ಕಲಾಂ ಅವರು ಒಬ್ಬ ಬಾಲಕ, ಸಮುದ್ರ ತೀರದಲ್ಲಿ ಪುಸ್ತಕ ಓದುತ್ತಿದ್ದ. ಅವರ ಬಯಕೆಯು ಅವರನ್ನು ಭಾರತದ ರಾಷ್ಟ್ರಪತಿಯನ್ನಾಗಿ ಮಾಡಿತು. ಇನ್ನು ಎರಡನೇದ್ದು, ನಿಕೋಲಾ ಟೆಸ್ಲಾ. ಜೀವನದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ಆದರೆ ಅವರ ಬಯಕೆ ವಿಜ್ಞಾನಕ್ಕೆ ಬೆಳಕನ್ನು ನೀಡಿತು. ಮೂರನೇದ್ದು ಯಾರಾಗಿರಬಹುದು ಅಂತ ಯೋಚನೆ ಮಾಡಿ, ಬೇರೆ ಯಾರೂ ಅಲ್ಲ, ನಾವು. ನಮ್ಮೆಲ್ಲರ ಒಳಗೂ ಒಂದು ಯಾರಿಗೂ ಕಾಣದ ಬೆಂಕಿ ಇದೆ. ಅದಕ್ಕೆ ಹೆಸರು ನಾವೇ ನೀಡಿದ್ದೇವೆ, ಬಯಕೆ ಎಂದು. ಬಯಕೆ ಇದ್ದರೆ ದಾರಿ ಕಂಡು ಹಿಡಿಯಬಹುದು.
ಬಯಕೆ ಇಲ್ಲದಿದ್ದರೆ ಕಾರಣ ಕಂಡುಹಿಡಿಯಬಹುದು. ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅಚೀವ್ಮೆಂಟ್ ಈಸ್ ಡಿಸೈರ್. ಆಗ ನಾವು ಬಯಸುವುದೇ ನಮ್ಮನ್ನು ಹುಡುಕಿ ಬರುತ್ತದೆ. ಡಿಸೈರ್ ಕ್ರಿಯೇಟ್ಸ್ ಡೈರೆಕ್ಷನ್ಸ್ ಕ್ರಿಯೇಟ್ಸ್ ಡೆಸ್ಟಿನಿ. ಯಾಕಂದರೆ ಬಯಕೆ ನೀಗಿದರೆ ಜೀವನ ನಿಲ್ಲುತ್ತದೆ, ಬಯಕೆ ಹೆಚ್ಚಿದರೆ ಲೋಕ ಬದಲಾಗುತ್ತದೆ. ಅದುವೇ ಜೀವನ ಅಲ್ಲವೇ? ನಮ್ಮೊಳಗಿನ ಬಯಕೆ ಮಾತನಾಡಬೇಕು. ಬಯಕೆ ಎಂದರೆ ನಾವು ಇದನ್ನು ಮಾಡಲೇಬೇಕು ಎಂಬ ಹೃದಯದೊಳಗಿನ ಶಕ್ತಿಯಾಗಿದೆ. ಆತ್ಮೀಯರೇ, ಈಗಲೇ ಒಂದು ಕ್ಷಣ ಯಾವ ಬಯಕೆ ನಿಮ್ಮನ್ನು ಎಳೆದುಕೊಳ್ಳುತ್ತಿದೆ ಎಂದು ನಿಮ್ಮ ಹೃದಯದೊಳಗೆ ನೀವೇ ಇಣುಕಿ ನೋಡಿ. ಅದು ನಿಮ್ಮ ಶಿಕ್ಷಣಕ್ಕಾಗಿ ಆಗಿರಬಹುದು, ಉದ್ಯೋಗಕ್ಕಾಗಿ ಆಗಿರಬಹುದು, ನಿಮ್ಮ ಕುಟುಂಬಕ್ಕಾಗಿ ಆಗಿರಬಹುದು, ನಿಮ್ಮ ಕನಸುಗಳಿಗಾಗಿ ಆಗಿರಬಹುದು, ಆತ್ಮಶಕ್ತಿಗಾಗಿ ಆಗಿರಬಹುದು. ಅನೇಕ ರೀತಿಯಾಗಿ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಜೀವನದಲ್ಲಿ ಬಯಕೆ ಕಳಚಿದರೆ ಪ್ರಯಾಣ ನಿಂತಂತೆ, ಆದರೆ ಬಯಕೆ ಉರಿದರೆ ಅಸಾಧ್ಯವೂ ಸಾಧ್ಯವಾದಂತೆ. ಯು ಡೋಂಟ್ ನೀಡ್ ರಿಸೋರ್ಸ್, ಯು ನೀಡ್ ಅ ಬರ್ನಿಂಗ್ ಡಿಸೈರ್ಸ್. ಈ ನಿಟ್ಟಿನಲ್ಲಿ ಇಂದು ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ಬಯಕೆಯನ್ನು ಸಾಕಾರಗೊಳಿಸುತ್ತೇನೆ ಎಂದು ಹೋರಾಡೋಣ, ಪ್ರಯತ್ನಿಸೋಣ, ಪುನಃ ಪ್ರಯತ್ನಿಸೋಣ. ಯಾರೂ ನಮ್ಮನ್ನು ನೋಡುವುದು ಅವಶ್ಯಕತೆ ಇಲ್ಲ. ನಾವು ನಮ್ಮನ್ನು ತಾನೇ ಗೆಲ್ಲಬೇಕು. ನಾವು ನಮ್ಮನ್ನು ಗೆದ್ದಾಗ ಬಯಕೆ ನಮ್ಮನ್ನು ಹೊಸ ಬದುಕಿಗೆ ಕರೆದುಕೊಂಡು ಹೋಗುತ್ತದೆ. ಇದೇ ಅಲ್ವೇ ಬದುಕು? ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಧನ್ಯವಾದಗಳು.